ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲೆ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಿಸಿ ಏನಾಗಿತ್ತೋ ಅದು ನಿನ್ನೆ ಸಿಕ್ಕಾಪಟ್ಟೆ ಸದ್ದನ್ನ ಮಾಡಿತ್ತು. ಹೌದು, ಯಾಕಂದ್ರೆ ನಾಮಿನೇಷನ್ ಅಂತ ಬಂದಾಗ ಎಲ್ಲರೂ ಅವ್ರು ಕೊಡೋ ಕಾರಣಗಳಾಗಿರ್ಬೋದು ಅಥವಾ ಅವ್ರು ಹೇಳೋ ರೀಸನ್ಗಳಿಗೆ ಫೋಕಸ್ ಆಗಿರಲ್ಲ. ಹಾಗೆ ನಿನ್ನೆ ಕೆಲವೊಂದಿಷ್ಟು ರೀಸನ್ಗಳಾಗಿರ್ಬೋದು ಅಥವಾ ನಿನ್ನೆ ಕೆಲವೊಂದಿಷ್ಟು ಕಾರಣಗಳಾಗಿರ್ಬೋದು. ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕೆಲವೊಂದು ಕಾರಣಗಳು ಬೆಟರ್ ಆಗಿತ್ತು ಅಂತ ಅನಿಸ್ತಾ ಇತ್ತು. ಸ್ಪಂದನ್ ಅವ್ರು ಕೊಟ್ಟಿರೋ ಕಾರಣಗಳಾಗಿರ್ಬೋದು ಅಥವಾ ಕಾವ್ಯ ಅವ್ರು ಕೊಟ್ಟಿರೋ ಕಾರಣಗಳಾಗಿರ್ಬೋದು. ಎಲ್ಲ ಒಂದ್ ಕಡೆದು ಲಾಸ್ಟ್ ವೀಕ್ ಅಥವಾ ನಾವು ಈ ಒಂದು ಫಸ್ಟಿನ ಕೊಡ್ತಾ ಬಂದಿದ್ರು ಒಂದು ಕಾರಣಗಳನ್ನ, ಅದ್ರಲ್ಲಿ ಯಾಕೋ ಸ್ವಲ್ಪ ಬೆಟರ್ ಅಂತ ಕಾಣಿಸ್ತಾ ಇದೆ. ಹೌದು, ನಿನ್ನೆ ಕೂಡ ಅಷ್ಟು ನಾಮಿನೇಷನ್ ಏನ್ ಹೇಳಿದ್ದಾರೆ ಅದು ಕೆಲವೊಂದಿಷ್ಟು ಕಾರಣಗಳು ಓಕೆ ಅನಿಸ್ತು. ಈಗ ರಕ್ಷಿತ ಕೊಟ್ಟ ಕೆಲವೊಂದು ಕಾರಣಗಳೇನಿತ್ತು ಅವ್ರು ನೋಡಿಲ್ದೇ ಇರೋದನ್ನ ಕಾರಣವಾಗಿ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಗಿಲ್ಲಿ ಅವ್ರು ಕೆಲವೊಂದಿಷ್ಟು, ಈಗ ಧ್ರುವಂತ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಧ್ರುವಂತ್ ಅವ್ರಿಗೆ ಬಿಗ್ ಬಾಸ್ ಹೋಗ್ಲಿಕ್ಕೆ ಹೇಳ್ತಾರೆ. ಸೊ ಅಲ್ಲಿ ನಾವು ಅನ್ಕೊಂಡಿದ್ವಿ ಧ್ರುವಂತ್ ಅವ್ರಿಗೆ ಎಲ್ಲರೂ ಅಂದ್ರೆ ನಾಮಿನೇಟ್ ಮಾಡ್ತಾರೆ, ಎಲ್ಲರೂ ರೆಡ್ ಬೋರ್ಡ್ ಅನ್ನ ಇಟ್ಕೊಳ್ತಾರಂತೆ. ಆದ್ರೆ ನೋಡಿದ್ರೆ ಶಾಕಿಂಗ್ ಅಂದ್ರೆ ಗಿಲ್ಲಿ ಅವರು ಕೂಡ ಗ್ರೀನ್ ಹಿಡ್ಕೊಂಡಿದ್ರು, ಸ್ಪಂದನ್ ಅವರು ಗ್ರೀನ್ ಹಿಡ್ಕೊಂಡಿದ್ರು, ಧನುಷ್ ಅವರು ಗ್ರೀನ್, ರಘು ಅವರು ಗ್ರೀನ್ ಹಿಡ್ಕೊಂಡಿದ್ರು. ಎಲ್ಲ ಒಂದ್ ಕಡೆ ರಘು ಅವ್ರು ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ನಂತರ ಧ್ರುವಂತ್ ಅವರ ಮೇಲೆ ಇದ್ದ ಒಪಿನಿಯನ್ ಎಲ್ರಿಗೂ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಗಿಲ್ಲಿ ಅವರಂತೂ ಯಾವಾಗ್ಲೂ ಧ್ರುವಂತ್ ಅವ್ರನ್ನ ಕೆಲವೊಂದ್ಸತಿ ನಾಮಿನೇಟ್ ಮಾಡೋದಾಗಿರ್ಬೋದು ಅಥವಾ ಕೊಡೋ ರೀಸನ್ ಅಲ್ಲಿ ಧ್ರುವಂತ್ ಅವ್ರನ್ನ ಸೇರಿಸ್ಕೊಳ್ಳೋದಾಗಿರ್ಬೋದು ಅಥವಾ ಧ್ರುವಂತ್ ಅವರಿಗೆ ಏನಾದ್ರೂ ಒಂದು ಕಾರಣವನ್ನ ಹೇಳೋದಾಗಿರ್ಬೋದು, ಈ ತರ ಮಾಡ್ತಿದ್ರು. ಬಟ್ ನಿನ್ನೆ ನಮ್ಗೆ ಧ್ರುವಂತ್ ಅವ್ರನ್ನ ಸೇವ್ ಮಾಡೋ ರೀತಿ ಗಿಲ್ಲಿ ಕಾಣಿಸಿದ್ರು. ಸೊ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವರು ಹೋದ್ ಬಂದ್ಮೇಲೆ ಅಂದ್ರೆ ಸೀಕ್ರೆಟ್ ರೂಮ್ಗೆ ಹೋದ್ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಅವರ ಮೇಲೆ ಇದ್ದ ಒಪಿನಿಯನ್ ಮನೆಯವ್ರಿಗೆ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ. ಇನ್ನು ರಕ್ಷಿತ ಮೇಲೆ ಇದ್ದಷ್ಟು ಒಪಿನಿಯನ್ ಕೂಡ ಅಷ್ಟೇ. ರಕ್ಷಿತ ಮೇಲೆ ಏನ್ ಪಾಸಿಟಿವ್ ಒಪಿನಿಯನ್ ಇತ್ತು, ಮನೆ ಬಂದ್ಮೇಲೆ ಅವ್ರ ಮೇಲೆ ಸ್ವಲ್ಪ ನೆಗೆಟಿವ್ ಫೀಲ್ ಬರ್ತಾ ಇದೆ. ಯಾಕಂದ್ರೆ ಸೂರಜ್ ಅವರು ಕೂಡ ಅಷ್ಟೇ ರಕ್ಷಿತ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಈ ತರ ಮಾಡ್ತಿದ್ದಾರೆ. ಅಂದ್ರೆ ರಕ್ಷಿತ ಅವರ ಬಿಹೇವಿಯರ್ ಅವ್ರಿಗೆ ಆ ಸೀಕ್ರೆಟ್ ರೂಮ್ ಇಂದ ಬಂದಾದ್ಮೇಲೆ ಇಷ್ಟ ಆಗ್ತಿಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಧ್ರುವಂತ್ ಅವರ ಬಗ್ಗೆ ಹೇಳೋದಾದ್ರೆ ಧ್ರುವಂತ್ ಅವರು ಅಲ್ಲಿ ಮನೆಯೊಳಗೆ ನೆಗೆಟಿವ್ ಆಗಿ ಕಾಣಿಸ್ಕೊಂಡು ಸೀಕ್ರೆಟ್ ರೂಮ್ಗೆ ಹೋದ್ ಬಂದ್ಮೇಲೆ ತುಂಬಾ ಪಾಸಿಟಿವ್ ಆಗಿ ಮನೆಯವ್ರಿಗೆ ಕಾಣಿಸ್ತಿದ್ದಾರೆ ಅನ್ಸುತ್ತೆ. ಎಸ್ಪೆಷಲಿ ಗಿಲ್ಲಿ ಅವ್ರಿಗೆ, ರಘು ಅವ್ರಿಗೆಲ್ಲ, ಮೇ ಬಿ ಸ್ಪಂದನ ಅವ್ರಿಗೆ ಕೂಡ ಆ ತರ ಕಾಣಿಸ್ತಿದೆ ಅನ್ಸುತ್ತೆ. ಯಾಕಂದ್ರೆ ಸ್ಪಂದನ ಅವರು ಈ ಹಿಂದೆ ಏನೇ ನಾಮಿನೇಟ್ ಆಗ್ಬೇಡ ಧ್ರುವಂತ್ ಮತ್ತೆ ಸ್ಪಂದನ ಜಗಳ ನಾವು ನೋಡಿದ್ದೀವಿ, ಅವ್ರಿಗೆ ಕಿತ್ತಾಡೋದನ್ನ ನಾವು ನೋಡಿದ್ದೀವಿ. ಸೊ ಆ ಕಾರಣ ಇಟ್ಕೊಂಡು ಸಾಕಷ್ಟಲ್ಲ ನಾಮಿನೇಟ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ಕಾರಣಗಳನ್ನ ಕೊಡೋದಾಗಿರ್ಬೋದು ಈ ತರ ಮಾಡಿದಾಗ ನಮ್ಗೆ ಅನಿಸ್ತಿತ್ತು ಧ್ರುವಂತ್ ಮತ್ತೆ ಸ್ಪಂದನ ನಡುವೆ ಯಾಕೋ ಸರಿ ಇಲ್ಲ, ಅವರಿಬ್ರು ಏನೋ ಒಂದು ರೀಸನ್ ಇಟ್ಕೊಂಡೆ ಜಗಳ ಮಾಡ್ತಾರೆ ಆ ತರ. ಬಟ್ ನಿನ್ನೆ ನಮ್ಗೆ ಶಾಕಿಂಗ್ ಅನ್ಸಿದ್ದು ಅವರು ಸೇವ್ ಮಾಡಿದ್ದು. ಸೊ ಆ ಕಾರಣಕ್ಕಾಗಿ ಧ್ರುವಂತ್ ಮೇಲೆ ಒಪಿನಿಯನ್ ಏನು ಚೇಂಜ್ ಆಗಿದೆ ಅಂತ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಇನ್ನು ಅಶ್ವಿನಿ ಮತ್ತೆ ಸೂರಜ್ ಅವ್ರು ಕುತ್ಕೊಂಡು ಮತ್ತೆ ಧ್ರುವಂತ್ ಅವ್ರು ಕುತ್ಕೊಂಡು ರಕ್ಷಿತ್ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಅಲ್ಲಿ ಸೂರಜ್ ಅವ್ರಿಗಿದ್ದ ಒಪಿನಿಯನ್ ಚೇಂಜ್ ಆಗಿದೆ ರಕ್ಷಿತ್ ಅವ್ರ ಮೇಲೆ ಇದ್ದದ್ದು. ಯಾಕಂದ್ರೆ ರಕ್ಷಿತ್ ಅವರು ಅಲ್ಲಿ ತೋರಿಸಿದಂತ ಬಿಹೇವಿಯರ್ ಆಗಿರ್ಬೋದು, ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ರಕ್ಷಿತ್ ಅವರ ಬಿಹೇವಿಯರ್ ಯಾವ ರೀತಿ ಇತ್ತು, ಆ ಮನೇಲಿ ಸೀಕ್ರೆಟ್ ರೂಮ್ ಅಲ್ಲಿ ಯಾವ ರೀತಿ ಅವ್ರು ನಡ್ಕೊಂಡ್ರು ಅಥವಾ ಧ್ರುವಂತ್ ನಡುವೆ ಯಾವ ರೀತಿ ಜಗಳವನ್ನ ಮಾಡಿದ್ರು ಅದು ತೋರಿಸಿದ ಮೇಲೆ ಎಲ್ರಿಗೂ ಅವ್ರ ಮೇಲೆ ಇದು ಒಪಿನಿಯನ್ ಚೇಂಜ್ ಆಯ್ತು ಅನ್ಸುತ್ತೆ. ಆಮೇಲೆ ರಕ್ಷಿತ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಸ್ಪಾರ್ಕಲ್ ಮಿಸ್ ಆಗಿದೆ ಈ ಮನೆಯಲ್ಲಿ, ನಾನು ಇಲ್ದೆ ಅನ್ನೋದು. ಸೊ ಅದೆಲ್ಲ ಒಂದ್ ಕಡೆ ಎಲ್ಲರನ್ನ ಟ್ರಿಗರ್ ಮಾಡೋಕೆ ಅದೊಂದು ಪಾಯಿಂಟ್ಸ್ ಹಾಕಿತ್ತು. ಸೊ ಹಾಗಾಗಿ ರಕ್ಷಿತ್ ಅವರ ವಿರುದ್ಧ ಏನು ಹೋಗ್ತಾ ಇದ್ದಾರೆ ಈಗ ಮನೆಯವರೆಲ್ಲರೂ. ಸೊ ಅವರ ವಿರುದ್ಧವಾಗಿ ಹೋಗ್ತಾ ಇರೋದಂದ್ರೆ ಅವರ ಒಂದು ಒಪಿನಿಯನ್ ಯಾರು ಇಷ್ಟಪಡ್ತಿಲ್ಲ, ಈಗ ಅವರ ಒಂದು ಬಿಹೇವಿಯರ್ ಆಗಿರ್ಬೋದು ಏನು ಇಷ್ಟಪಡ್ತಿಲ್ಲ. ಬಟ್ ನಿನ್ನೆ ಕೊಟ್ಟಂತಹ ಒಂದು ಏನ್ ನಾಮಿನೇಷನ್ಗೆ ಸ್ವಲ್ಪ ಅರ್ಥವನ್ನ ಕೊಟ್ಟಿದ್ದಾರೆ ನಿನ್ನೆ ಒಂದು ಟಾಸ್ಕ್ ಅಲ್ಲಿ. ಯಾಕಂದ್ರೆ ಆ ಒಂದು ಚಟುವಟಿಕೆ ಏನಿತ್ತು ತುಂಬಾ ನಮ್ಗೆ ಇಲ್ಲಿ ತನಕ ನಾಮಿನೇಷನ್ ಮಾಡ್ಕೊಂಡು ಬಂದರೆ ಯಾವುದಕ್ಕೂ ವ್ಯಾಲಿಡ್ ರೀಸನ್ ಕೊಡ್ತಾ ಇರಲಿಲ್ಲ. ಬಟ್ ನಿನ್ನೆ ಆದಂತದ್ರಲ್ಲಿ ನಮ್ಗೆ ವ್ಯಾಲಿಡ್ ರೀಸನ್ ಕಾಣಿಸ್ತಾ ಇತ್ತು. ಒಬ್ಬರ ಮೇಲೆ ಒಬ್ರು ಹೇಳಿದ ಒಪಿನಿಯನ್ ಅಲ್ಲಿ ಸರಿಯಾಗಿತ್ತು, ಒಂದು ಫೈನಲ್ಗೆ ಬೇಕಿರುವಂತ ಒಂದು ಕಾರಣವನ್ನ ನಿನ್ನೆ ಕೊಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಿನ್ನೆ ಅವರು ಕೊಟ್ಟಂತಹ ರೀಸನ್ ಏನಿದೆ ಯಾಕೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗಿತ್ತು ನಮ್ಗೆ ಪರ್ಸನಲಿ ಹಾಗೆ ಅನಿಸ್ತು. ಈಗ ಗಿಲ್ಲಿ ಅವ್ರು ಕೊಟ್ಟ ರೀಸನ್ ಆಗಿರ್ಬೋದು ಅಥವಾ ಗಿಲ್ಲಿಯವ್ರಿಗೆ ಕೆಲವ್ರಿಗೆ ಕೊಟ್ಟ ರೀಸನ್ ಆಗಿರ್ಬೋದು, ಇದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಲ್ಲಿ ಇತ್ತು ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿಯವ್ರಿಗೆ ಈ ಹಿಂದೆ ಏನೇ ನಾಮಿನೇಟ್ ಮಾಡಿದ್ರು ಕೂಡ ಹೀಯಾಡ್ಸೋದು, ಅಂದ್ರೆ ತಮಾಷೆ ಮಾಡೋದು ಆ ರೀಸನ್ ಅನ್ನು ಕೊಡ್ತಿದ್ರು. ಬಟ್ ನಿನ್ನೆ ಎಲ್ಲೋ ಒಂದ್ ಕಡೆ ಟಾಸ್ಕ್ ವಿಚಾರವಾಗಿ ಹೇಳೋದಾಗಿರ್ಬೋದು, ಮನೆ ಕೆಲಸದ ಬಗ್ಗೆ ಹೇಳೋದಾಗಿರ್ಬೋದು ಈ ತರ ಮಾಡ್ತಿದ್ರು. ಸೊ ಆ ಕಾರಣಕ್ಕಾಗಿ ಗಿಲ್ಲಿಯವ್ರಿಗೆ ಕೊಟ್ಟ ರೀಸನ್ ಆಗಿರ್ಬೋದು. ನಾಮಿನೇಟ್ ಮಾಡೋದು ತಪ್ಪಲ್ಲ, ಈಗ ಗಿಲ್ಲಿಯವ್ರ ಎಲ್ಲ ಫೇಮಸ್ ಇದ್ದಾರೆ, ಅದು ನಮ್ಗೆ ಮಾತ್ರ ಹೊರಗಡೆ ಇರೋದು ನಮ್ಗೆ ಮಾತ್ರ ಗೊತ್ತಿರೋದು, ಅಲ್ಲಿ ಒಳಗಡೆ ಇರೋರಿಗೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ನಾಮಿನೇಟ್ ಮಾಡೋದು ತಪ್ಪಲ್ಲ. ಈಗ ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ರೆ ಅವರನ್ನ ಹೇಟ್ ಮಾಡೋದಾಗಿರ್ಬೋದು, ಯಾರೀಗ ಅಶ್ವಿನಿ ಅವ್ರು ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ರೆ ಅಶ್ವಿನಿ ಅವ್ರನ್ನ ಹೇಟ್ ಮಾಡೋದಾಗಿರ್ಬೋದು ಈ ತರ ನಾವು ನೋಡ್ತಾ ಇದೀವಿ. ಬಟ್ ಅಲ್ಲಿ ಹೊರಗಡೆ ಇರೋರಿಗೆ ಅದು ಏನು ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಆ ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ರೆ ನಾವು ಅವರನ್ನ ಹೇಟ್ ಮಾಡ್ತೀವಿ. ಬಟ್ ಅಲ್ಲಿ ಕೊಡೋ ರೀಸನ್ ಕರೆಕ್ಟ್ ಆಗಿದ್ರೆ ನಾವು ಒಪ್ಕೊಳ್ತೀವಿ. ಈಗ ಗಿಲ್ಲಿ ನಾವು ನೋಡಿದಾಗೆ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ, ಅಥವಾ ಮನೆ ಕೆಲಸ ಬಂದಾಗ ಸ್ವಲ್ಪ ಸೋಮಾರಿತನ ಆಗ್ತಾರೆ, ಸ್ವಲ್ಪ ಅಲ್ಲ ಜಾಸ್ತಿ ಸೋಮಾರಿತನವನ್ನು ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಗಿಲ್ಲಿ ಎಲ್ಲದ್ರಲ್ಲೂ ಚೆನ್ನಾಗಿದ್ದಾರೆ, ಎಲ್ಲದ್ರಲ್ಲೂ ಪರ್ಫೆಕ್ಟ್ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ತಮಾಷೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ಟಾಸ್ಕ್ ಅಲ್ಲಿ ಅಲ್ಪ ಸ್ವಲ್ಪ ಆಗಿರ್ಬೋದು, ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂದ್ರು ತಮ್ಮ ಪ್ರಯತ್ನವನ್ನು ಅವರು ತಾವು ಮಾಡ್ತಾರೆ. ಇನ್ನು ಪ್ರಯತ್ನ ಅಂತ ಬಂದಾಗ ಸಾಕಷ್ಟು ವಿಷಯಗಳಲ್ಲಿ ಆಗಿರ್ಬೋದು, ಸೀಕ್ರೆಟ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಇರ್ತಾರೆ. ಅದು ಕೂಡ ಬಿಗ್ ಬಾಸ್ ಬೇಕಂತಾನೆ ಕಾವ್ಯ ಅವ್ರನ್ನ ಅಳಿಸ್ಬೇಕು ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಆ ಕಾರಣವನ್ನ ಇಟ್ಕೊಂಡು ಕಾವ್ಯ ಅವ್ರನ್ನ ಅಳಿಸೋದಾಗಿರ್ಬೋದು ಈ ತರ ಟಾಸ್ಕ್ ಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಗಿಲ್ಲಿ ಅವರು. ಸೊ ಆ ಕಾರಣಕ್ಕಾಗಿ
ಗಿಲ್ಲಿ ಅವರ ಆಟ ಏನಾಗಿದೆ ಈಗ ಬದಲಾಗ್ತಾ ಇದೆ. ನಿನ್ನೆ ಅಷ್ಟೇ ಲಕ್ಸುರಿ ಟಾಸ್ಕ್ ಕೂಡ ಕೊಡ್ತಾರೆ. ಸೊ ಆ ಕಾರಣದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ನನಗೆ ಎಕ್ಸ್ಪೆಷಲಿ ಗಿಲ್ಲಿ ಅವರ ಆಟ ತುಂಬಾ ಇಷ್ಟ ಆಯಿತು. ಆ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ಬಿಗ್ ಬಾಸ್ ಕೊಟ್ಟಂತಹ ಹಾಡಿಗೆ ಅವರು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇದು ಸಾಕಷ್ಟು ನಾವು ನೋಡಿದ್ದೀವಿ. ಬಟ್ ಅದು ಎಲ್ಲೋ ಒಂದು ಕಡೆ ಪರ್ಸನಲಿ ಗಿಲ್ಲಿ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಲಕ್ಸುರಿ ಟಾಸ್ಕ್ ಅಂದರೆ ಲಕ್ಸುರಿ ಬಜೆಟ್ ನಮಗೆ ಬೇಕು ಅನ್ನೋ ಕಾರಣಕ್ಕಾಗಿ ಮನೆಯವ್ರನ್ನೆಲ್ಲ ಒಟ್ಟುಗೂಡಿಸಿ ಆ ಒಂದು ಟಾಸ್ಕನ್ನು ಮಾಡಿಸೋದಾಗಿರ್ಬೋದು ಅಥವಾ ಅವರ ಇನ್ವಾಲ್ವ್ಮೆಂಟ್ ನೋಡಿ ನಮಗೆ ಖುಷಿ ಆಯಿತು. ಈ ಥರನೇ ಗಿಲ್ಲಿ ಆಡ್ಕೊಂಡು ಬಂದರೆ ಫೈನಲ್ ಗ್ಯಾರಂಟಿ ಅವ್ರಿಗೆ ಕಪ್ ಎತ್ಕೊಂಡು ಹೋಗ್ತಾರೆ ಅನ್ನೋದು ಫೀಲ್ ಆಗ್ತಾ ಇತ್ತು. ಆ ತರ ಚೆನ್ನಾಗಿ ಆಡಿದ್ದಾರೆ. ಬೇರೆ ಎಲ್ಲರೂ ಕೂಡ ಅವರ ಒಂದು ಸೋಮಾರಿತನದ ಅಥವಾ ಏನೋ ಒಂದು ರೀಸನ್ ಇಟ್ಕೊಂಡು ಸ್ಲೋ ಆಗಿ ಬರೋದು. ಅಶ್ವಿನಿ ಅವರು ಕೂಡ ಅಷ್ಟೇ ಎಲ್ಲೋ ಹೊರಗಡೆ ಇದ್ರು, ಬೇಗ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಗಿಲ್ಲಿ ಅವ್ರ ಮೇಲೆ ಸೀರಿಯಸ್ ಆಗಿ ಹೇಳಿದ್ದು. ಇದೆಲ್ಲ ಒಂದ್ ಕಡೆ ಗಿಲ್ಲಿ ಅವರ ಸೀರಿಯಸ್ ಆಟ ಈಗ ಚೇಂಜ್ ಆಗ್ತಾ ಇದೆ. ಇನ್ನು ಫೈನಲ್ ಬಂತಲ್ಲ, ಸೊ ಆ ಕಾರಣಕ್ಕೆ ಏನಾದ್ರು ಗಿಲ್ಲಿ ಅವರ ಆಟವನ್ನ ಚೇಂಜ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಎಲ್ಲ ಟಾಸ್ಕ್ ಅಂತ ಬಂದಾಗಲೂ ಗಿಲ್ಲಿ ಅವರು ಫಿಸಿಕಲ್ ಆಗಿರ್ಬೋದು ಅಥವಾ ಏನೇ ಒಂದು ಮೈಂಡ್ ಗೇಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಹಾಗೆ ಇನ್ನೇ ಕೆಲವೊಂದು ಕೊಟ್ಟಂತ ಕೆಲವೊಂದು ರೀಸನ್ಗಳಾಗಿರ್ಬೋದು, ಈಗ ರಘು ಅವ್ರನ್ನ ನಾಮಿನೇಟ್ ಮಾಡೋದು, ಈಗ ಕಾವ್ಯ ಅವರನ್ನ ಬಿಟ್ಟು ಓವರ್ ಆಲ್ ಮನೆ ನಾಮಿನೇಟ್ ಆಗಿದೆ. ಈಗ ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಇಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡೋಕ್ಕಿತ್ತು, ಅಲ್ಲಿ ಅಶ್ವಿನಿ ಮತ್ತೆ ರಕ್ಷಿತಾನ ಮಾಡ್ತಾರೆ. ಗೊತ್ತಿರೋ ವಿಷಯನೇ, ರಕ್ಷಿತಾ ಅವ್ರಿಗಂತೂ ಆಗಲ್ಲ ಕಾವ್ಯ ಅವ್ರಿಗೆ, ಸೊ ಗೊತ್ತಿರುತ್ತೆ ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋದು. ಇನ್ನು ಅಶ್ವಿನಿ ಅವ್ರದ್ದು ಹೇಳೋದು ಬೇಡ, ಯಾಕಂದ್ರೆ ಲಾಸ್ಟ್ ಟೈಮ್ ಜಗಳ ಆಗಿತ್ತು. ಸೊ ಕ್ಯಾಪ್ಟನ್ ಆಗಿದ್ದಾರೆ ಕಾವ್ಯ, ಅದೊಂದು ಸಿಕ್ಕಿ ಚಾನ್ಸ್ ಅಂತ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ಬೇರೆಯವರ ವಿಷಯಕ್ಕೆ ಅಂತ ಬಂದಾಗ ಯಾರನ್ನು ಇಲ್ಲಿ ತನಕ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿಲ್ಲ, ಎಷ್ಟು ಗಿಲ್ಲಿಯಿಂದನೇ ಕಾವ್ಯ ಆ ಥರ ಮಾತುಗಳು ಬರ್ತಿತ್ತಲ್ಲ. ಸೊ ಈ ಒಂದು ಕ್ಯಾಪ್ಟನ್ಸಿ ಅವರಿಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗಿ ತಾವು ಗಿಲ್ಲಿಯಿಂದ ಕಾವ್ಯ ಅಲ್ಲ ಅನ್ನೋ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕಾವ್ಯ ಅವರು ಎಲ್ರಿಗೂ ಇಷ್ಟ ಆಗ್ತಾ ಇದ್ದಾರೆ. ಈಗ ಗಿಲ್ಲಿಯನ್ನು ಹೊರತುಪಡಿಸಿ ಅವರ ಆಟವನ್ನು ಆಟ ಆಡ್ತಿದ್ದಾರೆ. ನಿನ್ನೆ ಕೂಡ ಅಷ್ಟೇ ಗಿಲ್ಲಿ ಮತ್ತೆ ಕಾವ್ಯದ ಕ್ಯೂಟ್ ಜಗಳ ಆಗಿರ್ಬೋದು, ಆ ಒಂದು ದಾಳಿಂಬೆ ಹಣ್ಣನ್ನು ಬಿಡಿಸೋ ಆಗ ಅವರಿಬ್ಬರ ನಡುವೆ ಆದಂಥ ಕಾನ್ವರ್ಸೇಷನ್ ಆಗಿರ್ಬೋದು, ಇದು ಕೂಡ ಕ್ಯೂಟ್ ಮನೆಯಲ್ಲಿ ಸೀರಿಯಸ್ ಆಗದಿದ್ರು ಅವರಿಬ್ಬರು ಜಗಳ ತುಂಬ ಕ್ಯೂಟ್ ಆಗೇ ಹೋಗುತ್ತೆ. ಆಮೇಲೆ ಇವತ್ತು ಬಿಟ್ಟಂಥ ಪ್ರೊಮೋವನ್ನು ನೋಡಿದಾಗ ಫ್ಯಾಮಿಲಿ ರೌಂಡ್ ಆಲ್ಮೋಸ್ಟ್ ಎಲ್ಲರೂ ಕಾಯ್ತಿರ್ತಾರೆ ಈ ಒಂದು ರೌಂಡ್ಗೆ. ನಾವು ಕೂಡ ಅಷ್ಟೇ, ಮನೆ ಒಳಗಿರುವವರು ಕೂಡ ಅಷ್ಟೇ ಈ ಒಂದು ರೌಂಡ್ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಆ ಒಂದು ಫ್ಯಾಮಿಲಿ ಬರೋದಾಗಿರ್ಬೋದು, ಎಷ್ಟೋ ದಿನ ಆದ್ಮೇಲೆ, ಈಗ 80 ದಿನ 90 ದಿನ ಆದ್ಮೇಲೆ ತಮ್ಮ ಫ್ಯಾಮಿಲಿಯನ್ನು ತಾವು ನೋಡೋದಾಗಿರ್ಬೋದು, ಇದೆಲ್ಲ ಒಂದ್ ಕಡೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗುವಂತಹ ಒಂದು ಎಪಿಸೋಡ್ ಇದ್ದು. ಈ ವಾರ ಏನಾಗಿದೆ, ಫುಲ್ ಮನೆ ಅವ್ರು ಬರೋದಾಗಿರ್ಬೋದು, ಈ ಒಂದು ಎಪಿಸೋಡ್ ಅನ್ನು ನಾವು ನೋಡ್ಬೇಕು. ಇನ್ನು ಈ ಮನೇಲಿ ಅವ್ರು ಉಳಿತಾರ ಅಂದ್ರೆ ಮನೆಯವರು ಅವರ ಮನೇಲಿ ಉಳಿತಾರ ಅಥವಾ ಯಾರಿಗೆಲ್ಲ ಏನೆಲ್ಲ ಅಡ್ವೈಸ್ ಅನ್ನ ಕೊಡಬಹುದು ಅನ್ನೋದು ನಾವು ನೋಡ್ಬೇಕು. ಯಾಕಂದ್ರೆ ಪ್ರೊಮೋದಲ್ಲಿ ಬಿಟ್ಟ ರೀತಿ ರಾಶಿಕಾ ಅವರ ತಾಯಿ ಗಿಲ್ಲಿ ಅವ್ರಿಗೆ ಏನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಯಾರ್ಯಾರು ಯಾರಿಗೆ ಅಡ್ವೈಸ್ ಮಾಡ್ಬೋದು ಅಥವಾ ಕಾವ್ಯ ಅವರ ಪೇರೆಂಟ್ಸ್ ಬಂದು ಗಿಲ್ಲಿ ಅವರ ಸವಾಸ ಮಾಡಬೇಡ ಅಂತ ಏನಾದ್ರು ಹೇಳ್ಬೋದಾ, ನೋಡ್ಬೇಕು ನಾವು ಇದೆಲ್ಲ. ಸೊ ಯಾರೆಲ್ಲ ಮನೆಯವ್ರು ಯಾರು ಬರ್ಬೋದು ಅಥವಾ ಯಾರಿಗೆ ಅಡ್ವೈಸ್ ಅನ್ನು ಕೊಡ್ಬೋದು ಅನ್ನೋದನ್ನ ನಾವು ಈ ಒಂದು ಎಪಿಸೋಡ್ ಅಲ್ಲಿ, ಈ ವಾರ ಏನಿದೆ ಫುಲ್ ಫ್ಯಾಮಿಲಿ ರೌಂಡ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ರೌಂಡ್ ಫುಲ್ ನಾವು ಅದನ್ನ ನೋಡ್ಬೋದು ಅಂತಾನೆ ಹೇಳ್ಬೋದು. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.